ಹತ್ರ ನನ್ನ ಮೊದಲ ಮೂವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದೆ ಅಲ್ಲಿಂದ. ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ, ಎಲ್ರು ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಅಧಿಪತ್ರ ನನ್ನ ಮೊದಲನೇ ಮೂವಿ. ನಂಗೆ ತುಂಬ ಖುಷಿ ಆಗುತ್ತೆ, ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು. ನಮ್ಮ ಜಯಂತ್ ಶೆಟ್ಟಿ ಸರ್, ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದು ಫಸ್ಟಿಗೆ. ತುಂಬ ಪ್ರೊಫೆಷನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು. ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾನೇ ಖುಷಿ ಇದೆ. ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ. ಅಧಿಪತ್ರ ಸಿನಿಮಾ ಒಳ್ಳೆ ತಾರಾಗಣ ಇದೆ. ಪ್ರಕಾಶ್ ಸರ್ ಇದ್ದಾರೆ, ದೀಪಕ್ ರೈ ಅವರಿದ್ದಾರೆ, ಮತ್ತೆ ರಘು ಪಾಂಡೇಶ್ವರ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ಅಧಿಪತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್. ಕಾಲ್ ಮಾಡಿದ್ರು, ಐ ಥಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು. ಅವರು ನನ್ನ ನ್ಯೂಸ್ ಚಾನೆಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ, ನಮ್ಮ ಪ್ರೊಡ್ಯೂಸರ್ ಸರ್. ನನಗೆ ಅದು ಮರ್ತೋಗಿದೆ. ಇಲ್ಲ, ಯಾವುದೋ ಅವ್ರದ್ದು ಅದು ಹೇಳಿದ್ರು ಲ್ಯಾಂಡ್ ಬಿಸ್ನೆಸ್, ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ. ಬಹುಶಃ ನಾನೇನೋ ಬಿಸಿ ಇದ್ದೀನಿ ಅಂತ ಬೇರೆ ಆಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿರೋದು ನನ್ನ ಜ್ಞಾಪಕ ಇಲ್ಲ. ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ ತಗೋಬೇಕು ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ಏನಂತ ಗೊತ್ತಿಲ್ಲ. ನಂದೊಂದು ರೀಲ್ ರವಿಚಂದ್ರನ್ ಸರ್ ಜೊತೆ ಬಂತಂತ ಅವ್ರು ಪಾಪಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ನನಗೆ ಈ ತರ ಸಿನಿಮಾ ಮಾಡ್ತಿರೋಂಥ ಕಾಲ್ಗಳು ಬರ್ತಿರುತ್ತೆ ಸರ್. ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಬೇಡ ಅನ್ಸುತ್ತೆ, ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ, ಕತೆ ಅಷ್ಟು ಇಷ್ಟ ಆಗೋದಿಲ್ಲ. ಎಷ್ಟೋ ಒಂದನ್ನ ಅವ್ರ ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ, ಬಿಟ್ಬಿಡ್ತೀನಿ. ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟ್ ಅಲ್ಲಿ ಒಬ್ರು ಮಾರ್ಕೆಟಿಂಗ್ ಅಲ್ಲಿ ಇದ್ರು, ಅವರು ನೋಡಿ ಪ್ರಶಾಂತ್ ಸರ್, ಯಾಕಂದ್ರೆ ಲಾಸ್ಟ್ ಟೈಮ್ ತಪ್ಪು ಹೇಳ್ಬಿಟ್ಟಿದ್ದೆ ಹೆಸರು. ಪ್ರಶಾಂತ್ ಸರ್ ಹೇಳಿದ್ರು, ಅವ್ರು ನನಗೆ ತುಂಬಾ ಚೆನ್ನಾಗಿ ನ್ಯೂಸ್ ಫಸ್ಟ್ ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದ್ದಾರೆ, ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ. ಹೋದಾಗ ಇವರೆಲ್ಲ ಸ್ಕ್ರಿಪ್ಟ್ ಇಟ್ಕೊಂಡು ಕೂತಿದ್ರು, ಜಯಂತ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್. ಅಂದ್ರೆ ಎಲ್ಲ ರೆಡಿ ಆಗಿತ್ತು, ಅವ್ರು ಪೂಜೆ ಎಲ್ಲ ಮಾಡಿದ್ರು, ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಸಿನಿಮಾ ಮಾಡಬೇಕು ಆ ಥರದ್ದು ಇರ್ಲಿಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದೆ ಅನ್ನೋದು ಗೊತ್ತಾಯ್ತು. ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬಾ ರಿಲೇಟ್ ಆಗ್ತಾ ಇತ್ತು. ಕತೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು. ಸೊ ಇದಕ್ಕಿಂತ ಒಳ್ಳೆ ಟೀಮು, ಇದಕ್ಕಿಂತ ಒಳ್ಳೆ ಕತೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನಿಸ್ತು. ನಾನು ಓಕೆ ಅಂತಾನೆ ಬಂದೆ. ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ ನಾನು ಅದನ್ನ ಯಾರಿಗೂ ಹೇಳೂ ಇಲ್ಲ, ಈ ಥರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು. ಓಕೆ ಅಂತ ಹೇಳಿ ಬಂದೆ, ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್. ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು. ಬಟ್ ಅದು ಏನ್ ಪಾತ್ರ ಅಂತ ಸಿನಿಮಾದಲ್ಲೇ ನೋಡಿ ಸರ್. ಯಾಕಂದ್ರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದಾದ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಆ ಒಂದು ಸಸ್ಪೆನ್ಸ್, ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೋ ಅದೇ ರೀತಿ ನನ್ನ ಪಾತ್ರನೂ ಇಲ್ಲಿ ಅಂತ ಮಾಡ್ತೀವಿ. ನಾವ್ ಯಾವತ್ತೂ ಅವ್ರ ಮೇಲೆ ಹಾಕ್ತಿವಿ. ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆ. ನಾನು ಸರ್ ಹೇಳ್ತೀನಿ, ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್, ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವ್ ಏನು ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ನಾವಿರ್ತೀವಿ ಸರ್. ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಅಂಡ್ ಜಯಂತ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hours ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಅಷ್ಟು ಎಫರ್ಟ್ ಹಾಕಿದ್ದಾರೆ. ಅಂಡ್ ಟೀಸರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರುವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇನ್ನು ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿ. ಅಂಡ್ ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ. ನನಗೆ ನಾನು ಇನ್ನೊಂದು ಹೇಳಬೇಕು, ಜಯಂತ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು. ನಾನು ಜಾಸ್ತಿ ಏನ್ ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ. ಒಂದು ನನ್ನ ಸರ್ಕಸ್ ಅನ್ನುವಂತ ಸಿನಿಮಾ ನಾನು ಹೀರೋ ಆಗಿ ಡೈರೆಕ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ತುಂಬಾ ತಿಂಗಳುಗಳು ಅದರ ಹಿಂದೆನೇ ಹೋಯ್ತು ರಿಲೀಸ್ ಅಂತ. ಅದಾದ್ಮೇಲೆ ನಂದೇ ನಾನು ಒಂದು ಪೊಲೀಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ, ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ, ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ, ಪರವಾಗಿಲ್ಲ, ಸದ್ಯಕ್ಕೆ ಮಾಡಲ್ಲ ಅದು, ಬಿಕಾಸ್ 2 ಬ್ಯಾಕ್ ಟು ಬ್ಯಾಕ್ ಮಾಡಕ್ಕಾಗಲ್ಲ. ಅದೊಂದು ರೀಸನು.
ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದ್ರೆ ಒಂದು ನನ್ನ ದಾಡಿಗೆ ಕೈ ಹಾಕ್ಬೇಕಾಗುತ್ತೆ, ಅದು ತುಂಬಾ ಕಷ್ಟ. ಅದು ನನ್ನೊಂದು ಐಡೆಂಟಿಟಿ ತರ. ಸೊ ಅದಕ್ಕೆ ಸರಿ ಹೇಳಿದ್ದೆ, ನಾನು ದಾಡಿ ಎಲ್ಲ ತೆಗಿತೀನಿ, ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ, ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ. ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಅನ್ನಿಸ್ತು ಇಲ್ಲ ಸ್ವಲ್ಪ ಇನ್ನು ಚೆನ್ನಾಗ್ ಆಗ್ಬೇಕು ಫೇಸು ಅಂತ. ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು, ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ. ಪೋಸ್ಟಲ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೊತಾ ಇದ್ದೀನಿ. ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಂ ಅಂತ. ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ನನಗೇನು ಇದಾಗಿಲ್ಲ, ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೆ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು, ಬಟ್ ನನ್ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಚೈನ್ ಸರ್ ಅದಕ್ಕೆ ಪಾಪ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದಾರೆ. ಎಲ್ಲಿಗೆ? ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿ ಇದೀನಿ. ನಿನ್ನ ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ. ನಮ್ ಕಡೆ ಅಂತೂ ಮಾಡ್ತೀವಿ ನಾವು. ಅಲ್ಲ ನಾವು ಅದೇ ನಾನು ಅವ್ರ ಮೇಲೆ ಆಗ್ತೇವೆ. ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ನನ್ನ ಇದು ಅವ್ರು ಹೇಳ್ಬೋದಷ್ಟೇ, ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ. ಬಟ್ ನಮ್ಮಿಂದ ಏನು ಆಗಲ್ಲ, ನಾವು ಎಫರ್ಟ್ ಹಾಕ್ಬೋದು. ಜನರಿಗೆ ಇಷ್ಟ ಆದ್ರೆ ಅದು ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ. ನಾನಂತೂ ನಿಮ್ಗೆ ಗೊತ್ತು, ಅಷ್ಟು ದೊಡ್ಡ ಕಲಾವಿದ ಏನೋ ಅಲ್ಲ, ಇನ್ನೂ ತುಂಬಾ ಪ್ರೂವ್ ಮಾಡ್ಬೇಕಾಗಿರುವಂತ ಕಲಾವಿದ ನಾನು. ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು, ಡೈರೆಕ್ಟರ್ ಇರ್ಲಿ, ಪ್ರೊಡ್ಯೂಸರ್ ಇರ್ಲಿ, ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು. ಎಲ್ಲ ಸಿನಿಮಾನು ಒಂದು ಹೋರಾಟ. ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದನ್ನ ಕೊಡ್ತಾರ ಅನ್ನೋ